ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂತ ಅನ್ಕೊತೀನಿ. ಏನಿವತ್ತು ಒಬ್ಬನೇ ಬಂದಿದ್ದಾನೆ, ಇಷ್ಟು ದಿನ ತಂಗಿ ಜೊತೆಗೆ ಇರ್ತಿದ್ದ ವಿಡಿಯೋ ಮಾಡೋಕ್ಕೆ ಅಂದ್ಕೊಂಡ್ರಾ? ನಾನಿವತ್ತು ಆಸ್ ಎ ಫಸ್ಟ್ ಟೈಮ್ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಆ ರಿವ್ಯೂ ಮಾಡೋ ಟೈಮಲ್ಲಿ ಅವಳಿಗೆ ಏನಾದರೂ ಕರ್ಕೊಂಡ್ರೆ ಅವಳು ವಿಡಿಯೋ ಶೂಟ್ ಮಾಡೋಷ್ಟೊತ್ತಿಗೆ ನಗು ಬರ್ಸಿ, ನನಗೂ ನಗು ಬರ್ಸಿ, ಅವಳು ನಗಾಡಿ ಒಂದು ಶೂಟ್ ತೆಗಿಬೇಕು ಅಂದರೆ ಒಂದು 20 ನಿಮಿಷ ಆದರೂ ಬೇಕು. ಹಾಗೆ ನಾನು ಅವಳಿಗೆ ಅಲ್ಲೇ ಕೊಡಕ್ಕೆ ಬಂದಿದ್ದೀನಿ. ನಾನು ಡೋರ್ ಲಾಕ್ ಮಾಡ್ಕೊಂಡು ಇಲ್ಲಿ ಬಂದು ವಿಡಿಯೋ ಮಾಡ್ತೀನಿ. ಹೊರಗಡೆ ಬಡ್ಕೊತಿದ್ದಾಳೆ, ತೆಗಿ ಅಂತ. ಏನು ಗೊತ್ತಾ, ನಾನೊಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಅದು ಯಾವ ಪ್ರಾಡಕ್ಟ್ ಗೊತ್ತಾ? ಇದೇ ಆ ಪ್ರಾಡಕ್ಟ್. ಈಗ ನಾರ್ಮಲಾಗಿ ನಾವು ಹೊರಗಡೆ ಎಲ್ಲ ಕತ್ತಲಲ್ಲಿ ಓಡಾಡಬೇಕಾದ್ರೆ ಟಾರ್ಚ್ ಎಲ್ಲ ಯೂಸ್ ಮಾಡಬೇಕಾಗತ್ತೆ. ಈ ಮೊಬೈಲ್ ಟಾರ್ಚನ್ನ ನಂಬ್ಕೊಂಡ್ರೆ ಅದು ಅಷ್ಟು ಫೋಕಸಲ್ಲಿ ಬೀಳಲ್ಲ. ಹಾಗಾಗಿ ನಾನು ಸಣ್ಣ ಟಾರ್ಚ್ನ ಆರ್ಡರ್ ಮಾಡಿದ್ದೀನಿ. ಅದೀಗ ಬಂದಿದೆ, ಮೊನ್ನೆ ಬಂದಿದೆ ಪ್ರಾಡಕ್ಟು. ಅದನ್ನು ನಾನಿನ್ನೂ ಓಪನ್ ಮಾಡಿಲ್ಲ. ನಿಮಗೆ ಹೆಂಗಿದೆ ಅಂತ ಓಪನ್ ಮಾಡಿ ತೋರಿಸಿ ಅದನ್ನು ಹೆಂಗಿದೆ ರಿವ್ಯೂ ಕೊಡ್ತಿದ್ದೀನಿ. ಈಗ ನೋಡೋಣ ಪ್ರಾಡಕ್ಟ್. ಬಟ್ ಇಲ್ಲಿ ಚಾಕು ಮಾತ್ರ ಇದೆ. ಪ್ರಾಡಕ್ಟ್ ಎಲ್ಲೋಯ್ತು? ನೋಡ್ತಿರೋ ಪ್ರಾಡಕ್ಟ್ ಹೇಗಿದೆ ಅಂತ. ಓಕೆ ಫೈನಲಿ ನಮ್ಮ ಪ್ರಾಡಕ್ಟ್ ಬಂತು. ನೋಡಿ, ಇದೆ ಆ ಪ್ರಾಡಕ್ಟ್ ಬಾಕ್ಸ್. ಈಗ ಅನ್ಬಾಕ್ಸ್ ಮಾಡ್ತೀನಿ ನೋಡಿ. ಪ್ಯಾಕಿಂಗ್ ಗುಡ್. ಓಪನ್ ಮಾಡೋಣವಾ? ಚೆನ್ನಾಗಿದೆ ಪ್ಯಾಕಿಂಗು, ಸಖತ್ತ ಮಾಡಿದ್ದಾರೆ. ಸೊ ಇದೇ ನಮ್ಮ ಟಾರ್ಚ್ನ ಬಾಕ್ಸ್. ಹೇಗಿದೆ ನೋಡಿ, ಚೆನ್ನಾಗಿದೆ, ಒಳ್ಳೆ ಕ್ಯೂಟಾಗಿ. ಓಕೆ, ಇದರೊಳಗಡೆ ನಮ್ಮ ಮೇನ್ ಟಾರ್ಚ್ ಇದೆ. ಚೆನ್ನಾಗಿದೆ, ಪೌಚ್ ಒಳ್ಳೆ ಸೂಪರ್ ಆಗಿದೆ. ಇದೇ ನಮ್ಮ ಮೇನ್ ಪ್ರಾಡಕ್ಟ್. ಹೇಗಿದೆ ನೋಡಿ ಟಾರ್ಚ್, ಚೆನ್ನಾಗಿದೆ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ, ಇಲ್ಲಿ ಒಂದು ಬಟನ್ ಬರುತ್ತೆ, ಸಣ್ಣ ಬಟನ್. ಈ ಬಟನ್ನ ಪ್ರೆಸ್ ಮಾಡಿದ್ರೆ ನೋಡಿ ಹೇಗಿದೆ ಲೈಟ್. ಮತ್ತು ಇನ್ನೊಂದು ಸತಿ ಪ್ರೆಸ್ ಮಾಡಿದ್ರೆ ಬ್ಲಿಂಕ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಸತಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಆನ್ ಆಗುತ್ತೆ. ಹಿಂಗೆ ಹಿಡ್ಕೊಬೋದು. ನೈಟ್ ಟೈಮಲ್ಲೆಲ್ಲ ಕರೆಂಟ್ ಹೋದರೆ ಹಿಡ್ಕೊಂಡು ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಮತ್ತು ಇಲ್ಲಿ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಆ್ಯಂಡ್ ಈ ಟಾರ್ಚಲ್ಲಿ ಏನಪ್ಪ ಸ್ಪೆಷಾಲಿಟಿ ಇದೆ ಅಂದರೆ, ಇಲ್ಲಿ ಆನ್ ಮಾಡಿ ಇದನ್ನು ಲೈಟಾಗಿ ರೊಟೇಟ್ ಮಾಡಿ ಹಿಂಗೆ ಸ್ಕ್ರೋಲ್ ಮುಂದೆ ಮಾಡಿದ್ರೆ ಝೂಮ್ ಆಗುತ್ತೆ. ಅಂದರೆ ದೂರ ತನಕ ಫೋಕಸ್ ಬೀಳುತ್ತೆ. ಅದೇ ಹಿಂಗೆ ಮಾಡಿದ್ರೆ ಇಲ್ಲೇ ಹತ್ತಿರದಲ್ಲೇ ದೊಡ್ಡದಾಗಿ ಝೂಮ್ ಆಗುತ್ತೆ, ಝೂಮ್ ಔಟ್ ಆಗುತ್ತೆ ಆ್ಯಂಡ್ ಝೂಮ್ ಇನ್ ಆಗುತ್ತೆ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬ್ಲಿಂಕ್ ಆಗ್ತದೆ. ತುಂಬ ಚೆನ್ನಾಗಿದೆ ಈ ಟಾರ್ಚ್. ಇನ್ನೊಂದೇನಪ್ಪ ಅಂದರೆ, ಈ ಟಾರ್ಚನ್ನ ಈ ಥರ ಝೂಮ್ ಇನ್ ಝೂಮ್ ಔಟ್ ಮಾಡಬೇಕಾದ್ರೆ ಕ್ಯಾಮ್ರಾದ ಲೆನ್ಸನ್ನೇ ರೊಟೇಟ್ ಮಾಡೋ ಥರ ಫೀಲ್ ಸಿಗುತ್ತೆ. ಚೆನ್ನಾಗಿದೆ, ಒಳ್ಳೆ ಸ್ಮೂತಾಗಿ ರೊಟೇಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದರಲ್ಲೇ ಕೊಟ್ಟಿದ್ದಾರೆ ಎಷ್ಟು ಮೀಟ್ರನ್ನು ದೂರ ತನಕ ಕವರ್ ಆಗುತ್ತೆ ಅಂತೆಲ್ಲ ಇದರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಡೂಮ್ ಲೆನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ತುಂಬ ಚೆನ್ನಾಗಿದೆ. ಬಾಡಿ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಆ್ಯಂಡ್ ಇದು ವಾಟರ್ ಪ್ರೂಫ್ ಕೂಡ. ಈ ಟಾರ್ಚು ವಾಟರ್ ಪ್ರೂಫ್ ಇದೆ. ಆ್ಯಂಡ್ ಇದನ್ನು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಟಾರ್ಚ್ ಹೆಂಗೆ ಅಂದರೆ, ಈಗ ಹೊರಗಡೆ ಎಲ್ಲ ಹೋಗುತ್ತೀರಾ, ಎಲ್ಲಿ ಬೇಕಾದ್ರೂ ಈಸಿ ಕ್ಯಾರಿ ಇದೆ. ಎಲ್ಲಾದರೂ ಹೋಗೋತ್ತಿಗೆ ಜೋಬಲ್ ಸಮೇತ ಹಿಡ್ಕೊಂಡು ಹೋಗ್ಬೋದು. ನೋಡಿ, ಜೋಬಲ್ ಹಿಡ್ಕೊತಿದ್ದೀನಿ, ಅದು ಆರಾಮಾಗಿ ಜೋಬಲ್ ಹಿಡ್ಕೊಂಡು ಹೋಗ್ಬೋದು. ಆ್ಯಂಡ್ ಪಾಕೆಟಲ್ಲೂ ಹಿಡ್ಕೊಬೋದು. ಬಟ್ ನನಗೆ ಪಾಕೆಟ್ ಇಲ್ಲ, ಪಾಕೆಟಲ್ಲೂ ಹಿಡ್ಕೊಬೋದು. ಆ್ಯಂಡ್ ಮತ್ತು ಇದು ಕೈಯಲ್ಲಿ ಹಿಡ್ಕೊಂಡ್ರೆ ನಾವು ಟಾರ್ಚ್ ಕೈಯಲ್ಲಿದೆ ಅಂತಲೇ ಕಾಣಿಸ್ತಿದೆಯಾ ಟಾರ್ಚ್ ಕೈಯಲ್ಲಿದೆ ಅಂತ? ಇಲ್ಲಲ್ಲ, ಕಾಣಿಸಲ್ಲ. ಅಷ್ಟು ಚಿಕ್ಕ ಟಾರ್ಚ್ ಇದು, ಚೆನ್ನಾಗಿದೆ. ಮತ್ತು ಇದು ಇನ್ನೊಂದೇನು ಗೊತ್ತಾ, ಈ ಟಾರ್ಚಿಗೆ ಯಾವುದೇ ರೀತಿಯ ಸೆಲ್ ಹಾಕಲಿಕ್ಕಿಲ್ಲ. ಇದರಲ್ಲಿ ಇದು ರೀಚಾರ್ಜಬಲ್ ಟಾರ್ಚ್. ಇದರಲ್ಲಿ USB ಟೈಪ್ ಕೇಬಲ್, ಪಿನ್ ಚಾರ್ಜರ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ಪೇಸ್ ಇದೆ, ಇಲ್ಲಿ ಚಾರ್ಜ್ ಮಾಡಲಿಕ್ಕೆ ಇರೋ ಸ್ಪೇಸ್ ಇದು. ಇದಕ್ಕೆ ಚಾರ್ಜರ್ ಕೊಟ್ಟಿದ್ದಾರೆ. ಒಂದು ನಿಮಿಷ, ಓಕೆ, ನಮ್ಮ ಟಾರ್ಚದು ಚಾರ್ಜರ್ ಕೇಬಲ್ ಅಂದರೆ ಇದು ತುಂಬ ಲೆಂತ್ ಇಲ್ಲ, ಸಣ್ಣ ಕೇಬಲ್ ಕೊಟ್ಟಿದ್ದಾರೆ. ನೋಡೋಣ ಎಷ್ಟಿದೆ ಅಂತ. ಅಯ್ಯೋ, ಇಷ್ಟೇ ಇರೋದು ಕೇಬಲ್. ಇದು ನಿಮ್ಮ ಮನೆಯಲ್ಲಿರೋ ಯಾವುದಾದ್ರೂ ಅಂದರೆ ನಿಮ್ಮ ಮೊಬೈಲ್ ಚಾರ್ಜ್ ಮಾಡೋ ಯಾವುದಾದ್ರೂ ಅಡಾಪ್ಟರ್ ಇದ್ದರೆ ಅದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಆರಾಮಾಗಿ ಚಾರ್ಜ್ ಆಗುತ್ತೆ. ಇದ್ರೊಳನ ಹಿಂಗೆ ಸಿಕ್ಕಿದ್ರೆ, ಅಡಾಪ್ಟರ್ ಸಿಕ್ಕಿದ್ರೆ ಹಿಂಗೆ ಇಟ್ಕೊಂಡು ಚಾರ್ಜ್ ಮಾಡಿದ್ರೆ ಚಾರ್ಜ್ ಆಗುತ್ತೆ. ಈ ಒಂದು ಟಾರ್ಚು 25 ವೋಲ್ಟ್ನ LED ಟಾರ್ಚ್. ಪ್ಲಸ್ ಇದು ಟೇಬಲ್ ಮೋಡ್ ಕೂಡ ಹೌದು. ಹಾಗೆ ಇದರಲ್ಲಿ 3 ಮೋಡ್ಸ್ ಇದೆ. ಒಂದು ಸ್ಟ್ರಾಂಗ್ ಲೈಟ್, ಹಾಗೆ ಬ್ಲಿಂಕರ್ ಲೈಟ್ ಹಾಗೂ ಕೋಬ್ ಲೈಟ್.
ಹಾಗೆ ಈಸಿ ಹ್ಯಾಂಗಿಂಗ್ ಕೂಡ. ಹಾಗೆ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ನನ್ನ ಬಯೋದಲ್ಲಿ ಇದರ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲೋಗಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟು ಫ್ಲಿಪ್ಕಾರ್ಟಿಗೆ ಇದು ಲಿಂಕ್ ಕರ್ಕೊಂಡು ಹೋಗುತ್ತೆ, ಅಲ್ಲಿ ನೀವು ಆರ್ಡರ್ ಮಾಡ್ಬೋದು. ಈ ವಾಚ್ನ ಪ್ರೈಸ್ ಜಸ್ಟ್ 279 ರುಪೀಸ್. ಈಗ ನಾನು ವಿಡಿಯೋ ಅಗ್ಲತ್ ಮಾಡಿದ್ದೀನಿ. ಕತ್ಲಾದ್ಮೇಲೆ ಈ ಟಾರ್ಚ್ನ ಫೋಕಸ್ ಎಷ್ಟು ದೂರ ತನಕ ಹೋಗುತ್ತೆ, ಎಲ್ಲಿ ತನಕ ಕವರ್ ಆಗುತ್ತೆ ಅನ್ನೋದನ್ನು ಕತ್ತಲಲ್ಲಿ ಕ್ಲೀನಾಗಿ ತೋರಿಸ್ತೀನಿ, ಓಕೆನಾ? ಈಗ ಕತ್ಲಾದ್ಮೇಲೆ ಹೋಗೋಣವಾ, ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಕತ್ಲಲ್ಲಿ ಈ ಲೈಟ್ನ ನೋಡೋಣ ಅಂತ, ಬೆಳಗ್ಗೆ ಬಿಟ್ಟು ನೋಡೋಣ ಅಂತ ತಂದಿದ್ದೀನಿ. ಈಗ ನೋಡೋಣ ಬಿಟ್ಟು. ನೋಡಿ, ಓ ಸಖತ್ತಾಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ದೂರ ತನಕ ಹೋಗ್ತಾ ಇದೆ, ಅದು ಚೆನ್ನಾಗಿದೆ ಲೈಟು. ಏನೇ ಇದ್ರೂ ಕ್ಲೀನಾಗಿ ಗೊತ್ತಾಗ್ಬಿಡತ್ತೆ. ನೋಡಿ, ಚೆನ್ನಾಗಿದೆ. 200 ರೂಪಾಯಿ ಕೊಟ್ಟಿದ್ದು ಏನು ಮೋಸ ಇಲ್ಲ ಅಂತ ಅನ್ಕೊತೀನಿ. ಹೆಂಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ನೋಡಿ ಅಷ್ಟು ದೂರ ತನಕ ಕಾಣ್ತಾ ಇದೆ ಕ್ಲೀನಾಗಿ. ಮೊಬೈಲ್ ಟಾರ್ಚಲ್ಲೆಲ್ಲ ಅಷ್ಟು ದೂರ ತನಕ ಕಾಣಲ್ಲ ಅಲ್ವಾ ಗ್ಯಾಸ್. ಚೆನ್ನಾಗಿದೆ ನೋಡಿ, ಬ್ಲಿಂಕಿಂಗು ನೋಡಿ, ಚೆನ್ನಾಗಿ ಬ್ಲಿಂಕ್ ಹೇಗೆ ಬ್ಲಿಂಕ್ ಆಗ್ತಾಯಿದೆ ನೋಡಿ. ಇನ್ನೊಂದು ಬ್ಲಿಂಕಿಂಗ್ ಆಯಿತು, ಇನ್ನೊಂದು ನೋಡೋಣ. ಹಾಂ, ಇದರಲ್ಲೂ ನಾರ್ಮಲ್ ಆಗಿ ಲೈಟ್ ಸಖತ್ತಾಗಿ ಕಾಣ್ತಾ ಇದೆ, ಚೆನ್ನಾಗಿದೆ. ಇದರಲ್ಲೂ ಸೂಪರಾಗಿ ಕಾಣ್ತಿದೆ ಮಾತ್ರ. ಇನ್ನೊಂದು ಇಲ್ಲಿ ಮರದ ಮೇಲೆ ಫುಲ್ ಹೈಟಲ್ಲಿ ನೋಡೋಣ. ವಾವ್, ಸೂಪರಾಗಿ ಕಾಣ್ತಾ ಇದೆ ಮಾತ್ರ, ಕ್ಲೀನಾಗಿ ಕಾಣ್ತಿದೆ. ಮರದ ಮೇಲೆ ಏನು ಕೂತಿದ್ರೂ ಕಾಣುತ್ತೆ ಕ್ಲೀನಾಗಿ. ಇದು ನಿಜವಾಗ್ಲೂ ಯೂಸ್ಫುಲ್ಲು ಅಂತ ಅನ್ಕೊತೀನಿ. ಹೇಗಿದೆ ಅಂತ ವಿಡಿಯೋ ನೋಡಿ ಕಮೆಂಟ್ ಮಾಡಿ.